ಸರ್ವರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಹ್ಯಾಪಿ ಯೋಗ ಡೇ. ಸ್ನೇಹಿತರೆ, ಇವತ್ತು ಜಗತ್ತಿನಾದ್ಯಂತ ಅಂದರೆ 179 ದೇಶಗಳಲ್ಲಿ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ಅಂದರೆ ಯೋಗ ಹೆಂಗಪ್ಪ ಹುಡ್ತು ಅಂದರೆ ನಮ್ಮ ಭಾರತ ದೇಶದ ಅಂದರೆ ಸನಾತನ ಧರ್ಮದ ಒಂದು ಋಷಿ ಮುನಿಗಳು ಯೋಗವನ್ನು ಅವ್ರಿಗೆ ಸರ್ವೇ ಜನಕ್ಕೂ ಗೊತ್ತಿಲ್ಲ, ಆದರೆ ಋಷಿ ಮುನಿಗಳು ಯೋಗವನ್ನು ಆಚರಣೆ ಮಾಡಿ ತುಂಬ ಸಹಸ್ರಾರು ವರ್ಷಗಳ ಕಾಲ ಜೀವಿಸ್ತಾ ಇದ್ರು ಅಂತ ಒಂದು ಪ್ರತೀತಿ ಇದೆ. ಹಾಗೆ ಯೋಗವನ್ನು ಅವರು ತಮ್ಮ ದಿನನಿತ್ಯ ಬಳಸ್ತಾ ಇದ್ದರಿಂದ ಈಗ ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಏನಪ್ಪ ಆಗಿದೆ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಅಂದರೆ 2015ನೇ ಇಸ್ವಿ ಜೂನ್ 21ರಿಂದ ಸತತವಾಗಿ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಸಹ ಯಾರಿಗೆ ಸಹ ಯಾವುದೇ ಜಗತ್ತಿಗೆ ಏನೇ ಕೊಟ್ಟರು ಒಂದು ಒಳ್ಳೆಯದನ್ನು ಕೊಟ್ಟಿದೆ. ಯೋಗ ಅಷ್ಟೇ, ಒಂದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಒಂದು ನೆಮ್ಮದಿಯೂ ಸಿಗುತ್ತೆ ಅಂತ ಇಡೀ ಜಗತ್ತಿನಲ್ಲಿ ಯೋಗವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸಹ ನಮ್ಮ ಮನೆಯಲ್ಲಿ ಈಗ ಚಿಕ್ಕದಾಗಿ ನಮ್ಮ ಸ್ನೇಹಿತರನ್ನ ಒಳಗೂಡಿ ಈಗ ಚಿಕ್ಕದಾಗಿ ಒಂದು ಯೋಗವನ್ನು ಮಾಡ್ತಾ ಇದ್ದೇವೆ. ಈಗ ಸೂರ್ಯ ನಮಸ್ಕಾರ ಆಯಿತು. ಈಗ ಸದ್ಯಕ್ಕೆ ಸಾಕು. ಈಗ ಪ್ರತಿದಿನ ಮಾಡ್ಕೊಳ್ಳೋವಾಗ ನಾವು 5 ಸಲ 10 ಸಲ ಮಾಡಬೇಕು ಒಳ್ಳೆಯದು. ಈಗ ಪದ್ಮಸ್ನಾನ ಬರ್ತದಾ? ಕೂತ್ಕೊಂಡು ಓಂ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಇಡೀ ಜಗತ್ತಿನಲ್ಲಿ ಪ್ರಥಮವಾಗಿ ಹುಟ್ಟಿದ್ದು ಓಂ ಅಂತ ಒಂದು ಪ್ರತೀತಿ ಇದೆ. ಓಂ ಅಂದರೆ ಎಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಕೂಡಿರ್ತಕ್ಕಂಥ ಒಂದು ಪದ. ಅದರಲ್ಲಿ ದೇವರನ್ನು ನೆನೆಸ್ತೀವಿ. ಓಂ ಅಂದರೆ ಹ ಉ ಮ. ಈಗ ಓಂ ಅಂತ ಒಂದು 3 ಸಲ ಕರೆನ ದೀರ್ಘ ಉಸಿರಿಟ್ಕೊಂಡು
ರಿಲೀಫ್ ಆಗುತ್ತೆ. ಮಿಕ್ಕಿದ್ದು ಇನ್ನೂ ತುಂಬ ಇದೆ. ಈ ಸದ್ಯಕ್ಕೆ ಇಷ್ಟು ಇಷ್ಟ. ಈಗ ಸ್ಕೂಲಲ್ಲಿ ಡ್ರಿಲ್ ಮಾಡಿಸ್ತಾರೆ. ಸ್ಕೂಲಲ್ಲಿ ಡ್ರಿಲ್ಲು एक दो तीन चार, एक दो तीन चार, एक दो तीन चार, एक दो तीन चार. ಈ ಥರ ಮಾಡಿದರೆ ಕೈಗಳು ಸಡಿಲಾಗ್ತದೆ. ನಮ್ಮ ಚಪ್ಪಾಳೆ ಒಳಗೆ ಸ್ವಲ್ಪ ಮೈ ಸ್ವಲ್ಪ ಬಿಸಿ ಬರುತ್ತೆ. ಈಗ ಮಾಡೋದ್ರಿಂದ ನಮ್ಮ ಬೆನ್ನು ಸೊಂಟ ಏನಾದರೂ ಸ್ವಲ್ಪ ಲೂಸ್ ಆಗ್ತದೆ. ಈಗ ಕೈ ಬಾಡಿ ಈಗ ಎರಡು ಕೈ ಪೂರ್ತಿ ಮಾಡಿ ಪೂರ್ತಿ ಈಗ ಇದು ಕಾಲನ್ನು ಮುಗಿಸ್ಕೊಳ್ಳೋಣ. ಆದಷ್ಟು ಅಷ್ಟು ಫಾಸ್ಟ್ ನಿಧಾನವಾಗಿ ಆದಷ್ಟು ಕೈ ಒಂದೊಂದು ಸ್ಟೆಪ್ಪು ಕೈ ಆದಷ್ಟು ಪ್ರೆಸ್ ಮಾಡಿ ನೆಲ ಗೊತ್ತಿ ಆಗುತ್ತೆ. ಒಂದೇ ನೆಲ ಗೊತ್ತಿ ಕಾಲು ಮಡಿಸ್ಬೇಕು. ಬರ್ತಾ ಕಾಲು ಚಿಕ್ಕದು ಮಾಡಿ ಅದೇ ರೀತಿ ಮಾಡಿ ನಿಮ್ಗೆ ಆಟೋಮೆಟಿಕ್ ಆಗಬೇಕು. ಈಗ ಸದ್ಯಕ್ಕೆ ಸ್ಟಾರ್ಟು. ಎಲ್ಲರೂ ಹೇಳಿ ಹ್ಯಾಪಿ ಯೋಗ ಡೇ. ಇದು ಪ್ರತಿನಿತ್ಯ ತಾವು ಮನೆಯಲ್ಲಾಗಲಿ ಅಥವಾ ಎಲ್ಲಾದರೂ ಫೀಲ್ಡಲ್ಲಾಗಲಿ ಹೋಗಿ ಮಾಡ್ಕೊಬೋದು. ಇದು ಸುಮ್ಮನೆ ಸದ್ಯಕ್ಕೆ ಸಿಂಪಲ್ ಅಷ್ಟೇ, ಇಷ್ಟೇ ಮಾಡಿ ಅಂತೇನಿಲ್ಲ. ಇದು ಸದ್ಯಕ್ಕೆ ಯೋಗ ದಿನದ ವಿಚಾರಕ್ಕಾಗಿ ಇದು ನಮ್ಮ ಸ್ನೇಹಿತರನ್ನ ನಮ್ಮ ಅಣ್ಣ ನಮ್ಮ ಮಕ್ಕಳು ಎಲ್ಲ ಕರ್ಕೊಂಡು ಒಂದು ಸ್ವಲ್ಪ ಸಿಂಪಲ್ ಆಗಿ ಯೋಗ ದಿನದ ಒಂದು ವಿಶೇಷಕ್ಕಾಗಿ ಸಿಂಪಲ್ ಆಗಿ ಮಾಡಿದ್ದೀನಿ ಅಷ್ಟೇ. ಇದು ಪ್ರತಿದಿನ ನಾವು ಮಾಡ್ತಾ ಇದ್ದೇವೆ. ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಒಂದು ಇದು ಏನಪ್ಪ ಆರೋಗ್ಯಕ್ಕೂ ಉತ್ತಮ ಆಗಿರುತ್ತೆ. ಪ್ರತಿದಿನ ಮಾಡ್ಕೊಂಡ್ರೆ ಒಳ್ಳೆಯದು. ನಮ್ಮ ದೇಶ, ನಮ್ಮ ಸನಾತನ ಧರ್ಮ ಜಗತ್ತಿಗೆ ಅದನ್ನೇ ಕೊಡೋದು, ಒಳ್ಳೇದು ಕೊಡುತ್ತೆ. ಯಾರಿಗೂ ಕೆಟ್ಟದ್ದು ಹೇಳಲ್ಲ, ಯಾರಿಗೂ ಕೆಟ್ಟದ್ದು ಬಯಸೋದು ಇಲ್ಲ. ಇಡೀ ನಮ್ಮ ದೇಶದ ನಮ್ಮ ಸನಾತನ ಧರ್ಮದ ಉತ್ತಮವಾದ ವಿಚಾರಗಳನ್ನೊಳಗೊಂಡ ಒಂದು ಯೋಗ ಕೂಡ ಒಂದು ಅಂತ ಹೇಳ್ತಾ ಎಲ್ಲರೂ ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ಎಲ್ಲರೂ ಅನ್ಯೋನ್ಯವಾಗಿದೆ ಅಂತ ಹೇಳ್ತಾ ಈ ಒಂದು ವಿಚಾರನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಈ ವಿಚಾರವನ್ನ ಎಲ್ರಿಗೂ ಕಳಿಸಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.